ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪೋಸ್ಟರ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಬಿಜೆಪಿ ಯುವ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿ ಪೋಸ್ಟರ್ ಬಿಡುಗಡೆ ಮಾಡಿ ಮುಖ್ಯ ರಸ್ತೆಗಳ ಗೋಡೆಗಳ ಮೇಲೆ ಅಂಟಿಸಿದರು. भारत माता की जय। ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರರೆಡ್ಡಿ ಅವರು, ಈ ದೇಶದ ಪವಿತ್ರವಾದ ಸಂವಿಧಾನವನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಲ್ಲಂಘಿಸಿ ಕಾಂಗ್ರೆಸ್ ಪಕ್ಷವು ಮಾಡಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ತನ್ನ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿಕೊಂಡಂತಹ ಕಾಂಗ್ರೆಸ್ ಪಕ್ಷವು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿ ಎಲ್ಲ ಮಾಧ್ಯಮದವರು, ಜನಸಾಮಾನ್ಯರು, ಸಾಮಾನ್ಯ ಜನರನ್ನು ಬಂಧಿಸಿ ದುಷ್ಟತೆಯನ್ನು ಮೆರೆದ ನೋಡುವಂತೆ ಈ ದೇಶದಲ್ಲಿ 1975ರಲ್ಲಿ ಜರುಗಿದ ಪ್ರಯುಕ್ತ ಇಂದು ಭಾರತೀಯ ಜನತಾ ಪಾರ್ಟಿಯವರು ಯುವ ಮೋರ್ಚಾ ವತಿಯಿಂದ ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಕಾಂಗ್ರೆಸ್ ಪಕ್ಷವು ಎಂಥ ದುಷ್ಟತನವನ್ನು ಮಾಡಿತ್ತು ಎಂದು ಜನರಿಗೆ ಜಾಗೃತಿ ಮೂಡಿಸಲು ಈ ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈಗಾಗಲೇ ಹೇಳಿದಂತೆ ಸಂವಿಧಾನದ ಸ್ವಾರ್ಥಕ್ಕಾಗಿ ದುರ್ಬಳಕೆ ಮಾಡಿಕೊಂಡಂಥ ಕಾಂಗ್ರೆಸ್ ಪಕ್ಷವು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಎಲ್ಲ ಮಾಧ್ಯಮದವರು, ಜನಸಾಮಾನ್ಯರು ಮತ್ತು ಈ ದೇಶದ ಪರ ಇರುವಂಥ ಎಲ್ಲ ನಾಗರಿಕರನ್ನು ಬಂಧಿಸಿ ಅವತ್ತಿನ ದಿವಸ ತಮ್ಮ ಒಂದು ದುಷ್ಕೃತ್ಯವನ್ನು ಈ ದೇಶದಲ್ಲಿ ನಾವೆಲ್ಲರೂ ನೋಡುವಂತೆ ಹಿಂದೆ ಆಗಿತ್ತು. ಅದರ ಒಂದು ನೆನಪಿಗಾಗಿ ನಾವೊಂದು ಈ ಪೋಸ್ಟರ್ ಅಭಿಯಾನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಸಂವಿಧಾನದ ಅದರ ಒಂದು ತಿದ್ದುಪಡಿ ಆಗಲಿ, ಅದರ ಒಂದು ದುರುಪಯೋಗ ಯಾವ ಥರ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಯುವ ಮೋರ್ಚಾದ ವತಿಯಿಂದ ಪೋಸ್ಟರ್ ಅಭಿಯಾನದ ಮೂಲಕ ಮಾಡ್ತಾ ಇದ್ದೀವಿ. ಆ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದಂಥ ಕಾಂಗ್ರೆಸ್ ನಿಜವಾಗ್ಲೂ ಸಂವಿಧಾನ ವಿರೋಧಿ ಮತ್ತು ಅದರ ನಾಯಕರು ಅವತ್ತಿನ ದಿವಸ ಇಂದಿರಾ ಗಾಂಧಿಯವರು ಕೇವಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ತುರ್ತು ಪರಿಸ್ಥಿತಿ ಏರಿ ಎಲ್ಲ ಮಾಧ್ಯಮದವರು ನಿರ್ಬಂಧಿಸಿ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ಕೂಡ ಅವತ್ತು ಜೈಲಿಗೆ ತಳ್ಳಿ ಸೆರೆವಾಸ ಅನುಭವಿಸಿ ತಾವೊಂದು ದುಷ್ಟ ಕೃತ್ಯ ಮಾಡಿ ತಾವೊಂದು ಅಧಿಕಾರ ನಡೆಸುವಂಥದ್ದು ನಾವೆಲ್ಲರೂ ಹಿಂದೆ ಕೇಳಿದ್ದೇವೆ. ಅದರ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಯಾವ ರೀತಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷ ಮತ್ತು ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಮಾತಾಡೋ ಯಾವುದೇ ನೈತಿಕ ಹಕ್ಕು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದರ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ ಇದರ ಬಗ್ಗೆ ಮತ್ತು ಯಾವತ್ತೂ ಒಂದು ದಿವಸ ಕೂಡ ಇವತ್ತು ಕ್ಷಮೆ ಕೇಳುವಂಥದ್ದು ನಾವು ನೋಡಿಲ್ಲ. ಸಂವಿಧಾನದ ನಿಜವಾದ ದ್ರೋಹಿಗಳು ಯಾವ್ದಾರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಮತ್ತಷ್ಟು ಒಂದು ಅವಗಾಹನೆ ಮೂಡಿಸುವ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಮಾಡ್ತಾ ಇದೆ. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಎನ್.ಬಿ. ನಾಯಕ್ ಅವರು ಕಾಂಗ್ರೆಸ್ ಪಕ್ಷದ ದುಷ್ಕೃತ್ಯವನ್ನು ಪೋಸ್ಟರ್ ಅಂಟಿಸುವ ಮೂಲಕ ಜನರಿಗೆ ತಿಳಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆ.ಎಂ. ಪಾಟೀಲ್, ಗಿರೀಶ್ ಕನಕವೀಡು, ರಾಮಚಂದ್ರ ಕಡಗೋಲ್, ವಿಜಯಕುಮಾರ್ ಸಜ್ಜನ್, ಎನ್. ಕಾರ್ತಿಕ್ ರೆಡ್ಡಿ, ಮಧುಕಾಂತ್ ಶೆಟ್ಟಿ, ರಾಜಶೇಖರ್ ರೆಡ್ಡಿ, ವಿಶಾಲ್ ರೆಡ್ಡಿ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.